ಇನ್ನು ಟನಲ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ನಿಮಗೆ ಟನಲ್ ರೋಡ್ ಮಾಡೋಕೆ ಶಕ್ತಿ ಇದೆಯಾ? ನೀವು ಮೊದಲು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮಗೆ ಟನಲ್ ರೋಡ್ ಮಾಡೋಕ್ ಶಕ್ತಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ಮೊದಲು ರಸ್ತೆ ಗುಂಡಿಗಳನ್ನ ಮುಚ್ಚಿ, ರಸ್ತೆ ಗುಂಡಿ ಮುಚ್ಚೋಕೆ ನಿಮ್ಮ ಹತ್ರ ಹಣ ಇಲ್ಲ, ಟನಲ್ ಎಲ್ಲಿಂದ ಮಾಡ್ತೀರಾ, ಹಣ ಎಲ್ಲಿಂದ ತರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿದೆ ನಿಮ್ಮ ಹತ್ರ ದುಡ್ಡು? ರಸ್ತೆ ಗುಂಡಿಗಳನ್ನ ಯಾಕೆ ಮುಚ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಿ ಅಂತ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಯಾವುದೇ ವಿಚಾರ ಹೇಳಿದ್ರು ಕೂಡ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತೀರಿ. ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಆದರೆ ಟನಲ್ ರಸ್ತೆ ಹೇಗೆ ಮಾಡ್ತೀರಾ, ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಒಪ್ಕೊಳ್ತೀನಿ. ಫಸ್ಟು ಅವರು ಬೆಂಗಳೂರಲ್ಲಿ ಬಿದ್ದಿರೋ ರಸ್ತೆಗಳು ಕಸನ ತೆಗೀಲಿ. ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ, ಇದೆಲ್ಲ ಇಷ್ಟು ಟ್ಯಾಲೆಂಟ್ ಭೂಮಿ ಮೇಲೆ ಇರುವಂತ ಬೆಂಗಳೂರಲ್ಲಿ ನಾವು ಎಲ್ಲ ರಸ್ತೆಯನ್ನ ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ. ಇದನ್ನ ಅಷ್ಟು ಸ್ಪಷ್ಟ ಮಾಡಲಿ, ಆಮೇಲೆ ನನಗೆ ಆಹ್ವಾನ ಕೊಡಲಿ. ಇದನ್ನೇ ಸರಿ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಇದನ್ನೇ ಸರಿ ಮಾಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ ಯಾಕೆ ಹಣವನ್ನು ವೇಸ್ಟ್ ಮಾಡ್ತೀರಿ? ವೇಸ್ಟ್ ಮಾಡಬೇಡಿ. ಫಸ್ಟ್ ಇದನ್ನು ಮಾಡಿಬಿಟ್ಟು ನಾವು ಮಾಡಿದ್ದೀರಿ ನೋಡಿ, ನಾವು ಟನಲ್ ರೋಡ್ ಮಾಡೋಕ್ಕೂ ಶಕ್ತಿ ಇದೆ ನಮಗೆ ಅಂತ ಹೇಳಿ, ಅವಾಗ ನಾವೆಲ್ಲರೂ ಕೂಡ ಇಡೀ ಬೆಂಗಳೂರ ಜನ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗಲಿ, ನಾವು ಕೂಡ ಸಹಕಾರವನ್ನು ಕೊಡೋಕ್ಕೆ ಸಿದ್ಧ ಇದ್ದೀವಿ. ಒಪ್ಕೊಳ್ತೀನಿ. ಫಸ್ಟು ಅವರು ಇನ್ನ ಟನಲ್ ಬಗ್ಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಟ್ರಾಫಿಕ್ ಬಗ್ಗೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಪರಿಹಾರ ಇರಲಿಲ್ಲ, ಟನಲ್ಗೆ ಈಗ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಏನ್ ಮಹಾನ್ ಮೇಧಾವಿನ ಆತ, ಅವರೇನ್ ಇಂಜಿನಿಯರಾ ಅಥವಾ ಟೆಕ್ನಿಕಲ್ ಎಕ್ಸ್ಪರ್ಟಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಬಿಜೆಪಿ ಏನೇ ಹೇಳಿದ್ರು ಕೂಡ ನಾವು ಟನಲ್ ರೋಡ್ ಮಾಡೇ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಇವತ್ತು ಬೆಂಗಳೂರಿನ ಬೆಳವಣಿಗೆ ಆಗ್ತಾನೆ ಇದೆ, ಗ್ರೋತ್ ಆಗ್ತಾನೆ ಇದೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಾಡ್ತೀವಿ, ವಿಶ್ವದ ಅಂತಾರಾಷ್ಟ್ರೀಯ ನಗರ ಅಂತ ಮಾತಾಡ್ತೀವಿ. ಇವರು ಏನು ಸೊಲ್ಯೂಷನ್ಸ್ ಕೊಡ್ದೇನೆ ಕೇವಲ ಒಂದು ಜನಪ್ರಿಯತೆಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ವಿರೋಧ ಮಾಡಿಕೊಂಡು ಏನೋ ದೊಡ್ಡ ಇವರೇ ವಿಜ್ಞಾನಿಗಳು, ಇವರೇ ಎಲ್ಲ ಆಯ್ತು ಪರ್ಯಾಯ ಸೊಲ್ಯೂಷನ್ಸ್ ಕೊಡಲಿ. ನಮ್ಮ ಕಾಲದಲ್ಲಿ ನಾವು ಈ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅದ್ರ ಬಗ್ಗೆ ಆದರೂ ಹೇಳಿ. ಇವ್ರ ಕಾಲದಲ್ಲಿ ಏನಾದರೂ ಒಂದು ಪೆರಿಫಲ್ ರಿಂಗ್ ರೋಡ್ ಮಾಡೋದಕ್ಕೆ ಏನಾದರೂ ಅವರು ಹೆಜ್ಜೆ ಇಟ್ರಾ, ಅಥವಾ ಈ ಥರ ಏನಾದರೂ ದೊಡ್ಡ ದೊಡ್ಡ ಫ್ಲೈಓವರ್ಗಳು ರಿಂಗ್ ರೋಡ್ಗಳು ಮಾಡೋದಕ್ಕೆ ಏನಾದರೂ ಹೆಜ್ಜೆ ಇಟ್ರಾ? ತೇಜಸ್ವಿ ಸೂರ್ಯ ಏನು ಮಾಡ್ತಾಯಿದ್ರು ಅವಾಗ? ಆರ್ ಅಶೋಕ್ ಅವ್ರು ಏನು ಮಾಡ್ತಾಯಿದ್ರು ಅವಾಗ? ಎಲ್ಲೋ ಪತ್ತೆನೇ ಇಲ್ಲ ಅವಾಗ ತೇಜಸ್ವಿ ಸೂರ್ಯ. ಈಗ ನಾವು ಮಾಡೋದಕ್ಕೆ ಹೋದಾಗ ಏನೋ ದೊಡ್ಡ ಒಂದು ಮೇಧಾವಿ ಥರ ಬಂದು ಮಾತಾಡ್ತವ್ರೆ. ಆಗೋ ಕೆಲಸಗಳನ್ನು ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಹಿಂದೆ.